ಜ್ಞಾನೋಕ್ತಿಗಳಲ್ಲಿ 12:5 ಸಾರಿ, ಜ್ಞಾನೋಕ್ತಿಗಳಲ್ಲಿ 12:5 ಶಿಷ್ಟೇ ಶಿಷ್ಟರ ಉದ್ದೇಶ ನ್ಯಾಯ. ಸೊ ದ ರೈಚಸ್ ಜಡ್ಜಸ್ ಹ್ಯಾವ್ ಅ ರೈಟ್ ಪರ್ಪಸ್, ದ ಡಿಸೈರ್ಸ್ ರೈಟ್ ಪರ್ಪಸ್ ಅಂತ ಹೇಳ್ತದೆ. ದೆನ್ ಪ್ರೋವರ್ಬ್ಸ್ ಜ್ಞಾನೋಕ್ತಿಗಳಲ್ಲಿ 11:23 ನಾವೇನು ನೋಡುತ್ತೇವೆ ಅಂತಂದ್ರೆ, ಸಜ್ಜನರ ಆಶೆಯು ಮಂಗಳಾಸ್ಪದ ಅಂತ ಹೇಳ್ತದೆ. ಆಶೆ ಮಂಗಳಾಸ್ಪದ. ಸಜ್ಜನರ ಸಜ್ಜನರು ಅವರ ಉದ್ದೇಶ ನ್ಯಾಯ ಎಂದಾಗ ನಾವು ನೋಡ್ತೇವೆ. ಬಟ್ ಆವಾಗ ನನಗೆ ಒಂದು ಬಂದಿರುವಂಥ ಕ್ವೆಶನ್ ಏನಂತಂದ್ರೆ, ಸಜ್ಜನರು ಯಾರು? ಈ ಲೋಕದಲ್ಲಿ ಸಜ್ಜನರು ಯಾರಿದ್ದಾರೆ? ದೇವ್ರ ವಾಕ್ಯ ರೋಮನ್ಸ್ 3ನೇ ಅಧ್ಯಾಯದಲ್ಲಿ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ಫಾರ್ ಆಲ್ ಹ್ಯಾವ್ ಸಿನ್ಡ್ ಅಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್ ಅಂತ ಹೇಳ್ತದೆ. ಸೊ ಎಲ್ಲರೂ ಪಾಪ ಮಾಡಿ ಅನೀತಿವಂತರಾಗಿರುವಾಗ ನಮ್ಮೆಲ್ಲರಲ್ಲಿ ಒಳ್ಳೆಯ ಒಳ್ಳೆಯ ಉದ್ದೇಶಗಳಿದಾವ? ಅಥವಾ ನಮ್ಮ 11 23 ಹೇಳಿದಂತೆ ನಮ್ಮ ಆಶಯಗಳು ಮಂಗಳಾಸ್ಪದವಾಗಿದ್ದಾವ? ಇಲ್ಲ. ಸೊ ಎಲ್ಲರೂ ಪಾಪ ಮಾಡಿ ನಾವು ದೇವರ ಕೃಪೆಯಲ್ಲಿ ನಾವು ವಿ ಹ್ಯಾವ್ ಫಾಲನ್ ಶಾರ್ಟ್ ಆಫ್ ಗ್ಲೋರಿ ಎಂದಾಗ ಹೇಳುವಾಗ, ವೇರ್ ಆರ್ ವಿ ಸ್ಟ್ಯಾಂಡಿಂಗ್? ಆಗ ಯೋಚನೆ ಬಂದಾಗ ಗಾಡ್ ಲೆಡ್ ಮೀ ಟು ದಿಸ್ ವರ್ಸ್ ಆಫ್ ಫಿಲಿಪಿಯನ್ಸ್ 2:13. ಅಲ್ಲೇನು ಹೇಳ್ತದೆ ಅಂತಂದ್ರೆ, ನಿಮ್ಮ ಮನೋಭೀತಿಯಿಂದ ನಡುಗುಗೋರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳುವಿರಿ ಎಂಬುದಾಗಿ. ಸೊ ನಾವೆಲ್ಲ ರಕ್ಷಣೆ ಹೊಂದಿರುವುದು, ವಿ ಆಲ್ ನೋ, ವಿ ಡೋಂಟ್ ಬಿಲೀವ್ ಇನ್ ರೋಮನ್ ಕ್ಯಾಥಲಿಕ್ ವರ್ಷನ್ ಆಫ್ ಸಾಲ್ವೇಷನ್. ನಾವು ಯಾರು ರೋಮನ್ ಕ್ಯಾಥಲಿಕ್ ತಂದಿರುವಂಥ ರಕ್ಷಣೆಯನ್ನು ನಂಬಲ್ಲ. ರೋಮನ್ ಕ್ಯಾಥಲಿಕ್ ಅವ್ರಿಗೂ ನಮಗೂ ಇರೋ ವ್ಯತ್ಯಾಸವೇನಂತಂದರೆ, ಅವರ ರಕ್ಷಣೆ ಅವರ ವರ್ಕ್ಸ್ ಮೇಲೆ ಅವಲಂಬಿತವಾಗಿದೆ. ಸೊ ದಟ್ ಮೀನ್ಸ್ ದೇ ನೀಡ್ ಟು ಹ್ಯಾವ್, ಇನ್ ಆರ್ಡರ್ ಟು ಹ್ಯಾವ್ ದ ಸಾಲ್ವೇಷನ್, ವರ್ಕ್ಸ್ ಬಿಕಮ್ ದಿ ರೂಟ್ಸ್. ಸೊ ಮೂಲವಾಗಿ ಆ ಬೇರು ವರ್ಕ್ಸ್ ಆಗಿರೋದ್ರಿಂದ, ತಮ್ಮ ಕ್ರಿಯೆಗಳಿಂದ ರಕ್ಷಣೆ ಎಂಬುದಾಗಿ ಇರೋದ್ರಿಂದ, ಆ ಒಂದು ಬೇಸಲ್ಲಿ ನಾವು ಹೋಗೋದಾದ್ರೆ ನಾವು ಬಿಬ್ಲಿಕಲ್ ಅಂದರೆ ದೇವರ ವಾಕ್ಯಕ್ಕನುಸಾರವಾಗಿ ಆ ರಕ್ಷಣೆಯನ್ನು ನಾವು ಹೊಂದಿದ್ದೀವಿ. ನಾವು ಆಸ್ ಅ ಪ್ರೊಟೆಸ್ಟೆಂಟ್ಸ್ ಆಗಿ, ಆಸ್ ಅ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಆಗಿ, ವಿ ಬಿಲೀವ್ ದಟ್ ನಮ್ಮ ಕ್ರಿಯೆಗಳು ನಮ್ಮ ರಕ್ಷಣೆಯ ಫಲವಾಗಿದೆ. ಸೊ ಇಟ್ ಈಸ್ ನಾಟ್ ದ ರೂಟ್, ಬಟ್ ಇಟ್ ಈಸ್ ದ ಫ್ರೂಟ್ ಆಫ್ ಅವರ್ ಸಾಲ್ವೇಷನ್. ಸೊ ನಮ್ಮ ಒಳ್ಳೆಯ ಕ್ರಿಯೆಗಳು, ನಮ್ಮ ಎಲ್ಲ ಒಳ್ಳೆಯ ನಡವಳಿಕೆಗಳು ರಕ್ಷಣೆ ಆಗಿರುವ ಮುಖಾಂತರ ಅದು ಫಲವಾಗಿ ಬರುತ್ತದೆ ಹೊರತು ನಮ್ಮ ಕ್ರಿಯೆಗಳಿಂದಲೇ ನಮ್ಮ ರಕ್ಷಣೆ ಬಂದಿದೆ ಎಂಬುದಾಗಿ ನಾವು ಯಾರೂ ನಂಬೋದಿಲ್ಲ. ವಿ ನೋ ವೆರಿ ಮಚ್, ಬಿಕಾಸ್ ದ ಸಾಲ್ವೇಷನ್ ಇಸ್ ಬೈ ಫೇತ್ ಅಂಡ್ ಬೈ ಗ್ರೇಸ್ ಅಲೋನ್ ಆ್ಯಂಡ್ ನಾಟ್ ಬೈ ವರ್ಕ್ಸ್. ಸೊ ಇದನ್ನು ನಾವು ಎಫಿಷಿಯನ್ಸಲ್ಲಿ ನೋಡ್ತೇವೆ. ಸೊ ಹಿಂಗೆ ನೋಡೋದಾದರೆ, ಅನ್ಲೆಸ್ ಅಂಡ್ ಅಂಟಿಲ್ ಗಾಡ್ ಹ್ಯಾಸ್ ವರ್ಕ್ಡ್ ಇನ್ ಅಸ್ and God has given us this salvation, we cannot work out. ಸೊ ಇದರಲ್ಲಿ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ, ವರ್ಕೌಟ್ ಅಂತ ಹೇಳಿದೆ. ಸಾಧಿಸಿಕೊಳ್ಳುವವರಾಗಿರ್ರಿ ಎಂಬುದಾಗಿ ಇಲ್ಲಿ ಕನ್ನಡದಲ್ಲಿ ಹೇಳ್ತದೆ. ಇವಾಗ ವರ್ಕೌಟ್ ಅಂತ ಹೇಳಿದಾಗ ಮೆನಿ ಪೀಪಲ್ ಹೂ ವಿಲ್ ಬಿ ವರ್ಕಿಂಗ್ ಔಟ್ ಅಂದರೆ, ಇವಾಗ ಜಿಮ್ಗೆ ಹೋಗಿ ಎಲ್ಲ ಕೆಲವೊಂದು ಸಾಧನೆ ಮಾಡ್ತಾರೆ, ವರ್ಜಿಸ್ ಎಲ್ಲ ಮಾಡ್ತಾರೆ. ಸೊ ಫಿಸಿಕಲಿ ಫಿಟ್ ಆಗೋದಕ್ಕೋಸ್ಕರ ವರ್ಕೌಟ್ ಮಾಡೋರು ಯಾವತ್ತೂ ಫಿಸಿಕಲಿ ಅನ್ಫಿಟ್ ಆಗೇ ಇರ್ತಾರೆ. ಅದೇ ಮೆಂಟಲಿ ನಾವು ಫಿಟ್ ಇರುವ ವ್ಯಕ್ತಿಗಳು
ಅವರು ಯಾವತ್ತೂ ವರ್ಕೌಟ್ ಮಾಡ್ತಾರೆ. ಸೊ ವಾಟ್ ಐ ವಾಂಟ್ ಟು ಸೇ ಇಸ್, ಯು ಡೋಂಟ್ ವರ್ಕೌಟ್ ಟು ಬಿ ಫಿಟ್. Fit people always work out. So once God has made you whole, naturally you will be working out. So what I'm trying to say is, ನೀವು ಮೆಂಟಲಿ ಫಿಟ್ ಆಗಿದ್ದೀರಿ ಎಂಬುದಾಗಿ ನೀವು ಅಂದ್ಕೊಂಡ್ರೆ ಎಕ್ಸಸೈಸ್ ಮಾಡುವುದು ಅಥವಾ ವರ್ಜಿಸ್ ಮಾಡುವುದು ನ್ಯಾಚುರಲಿ ಬರ್ತದೆ. ಅದನ್ನು ನಾವು ಒಂದು ರೀತಿ ಇಟ್ ಈಸ್ ಅ ಡೈಲಿ ರೂಟೀನ್ ಥರ ಮಾಡ್ಕೊಳ್ತೀವಿ. ಅಲ್ಲಿ ಆ, ಆ, ನಾವು ಫಿಟ್ ಆಗಬೇಕು ಅಂತ ವರ್ಕೌಟ್ ಮಾಡೋಕೆ ಹೋದರೆ ಫಿಟ್ ಆಗೋ ತನಕ ವರ್ಕೌಟ್ ಮಾಡ್ತಾರೆ, ಫಿಟ್ ಆಗಿದ ತಕ್ಷಣ ಬಿಟ್ಬಿಡ್ತಾರೆ. ಸೊ ದೆನ್ ಮತ್ತೆ ಅವರು ತಮ್ಮ ಎಲ್ಲ ಓಲ್ಡ್ ರೂಟೀನ್ಗೆ ಹೋಗ್ತಾರೆ. ಓಲ್ಡ್ ರೂಟೀನ್ಗೆ ಹೋಗಿ ಮತ್ತೆ ವೆಯ್ಟ್ ಲಾಸ್ ಆಗಿರುವಂಥದ್ದು ಎಲ್ಲ ತಿರ್ಗಾ ವಾಪಸ್ ಬಂದು ದೆನ್ ದೇ ವಿಲ್ ಬಿ ಇನ್ ಅ ಮಚ್ ಮೋರ್ ವರ್ಸ್ ಸ್ಟೇಟ್. So whereas you see the people who are mentally fit, they always keep on working out, and they throughout 365 days, ನೋ ಯಾವಾಗ ನೋಡಿದ್ರು ಅವ್ರು ಫಿಟ್ ಆಗೇ ಕಾಣ್ತಾರೆ. ಸೊ ವರ್ಕಿಂಗ್ ಔಟ್ ಈಸ್ ನಾಟ್ ಬಿಕಾಸ್ ದಟ್ ಯು ಟು ಅಟೈನ್ ದ ಸ್ಯಾಲ್ವೇಷನ್, ಬಟ್ ಯು ಹ್ಯಾವ್ ಆಲ್ರೆಡಿ ದ ಸ್ಯಾಲ್ವೇಷನ್. ವೈ? ಬಿಕಾಸ್ ಅದ 13ನೇ ವಚನದಲ್ಲಿ ಏನು ಹೇಳ್ತದೆ ಅಂತಂದರೆ, ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಸೊ ಇಟ್ ಈಸ್ ನಾಟ್ ಹೂ ವಿ ಆರ್ ಡೂಯಿಂಗ್ ಇಟ್, ಇಟ್ ಈಸ್ ಗಾಡ್ ಹ್ಯಾಸ್ ಪುಟ್ ದ ವಿಲ್. ಸೊ ಇಂಗ್ಲೀಷಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತದೆ, ಫಾರ್ ಇಟ್ ಈಸ್ ಗಾಡ್ ಹೂ ವರ್ಕ್ಸ್ ಇನ್ ಯು ಬೋತ್ ಟು ವಿಲ್ ಆ್ಯಂಡ್ ಟು ಡೂ ಆಫ್ ಇಸ್ ಗುಡ್ ಪ್ಲೆಷರ್. ಅಂತಂದರೆ ಆ ಉದ್ದೇಶವನ್ನು ಮತ್ತು ಮತ್ತು ಪ್ರಯತ್ನವನ್ನು ಎರಡೂ ದೇವರೇ ಉಂಟು ಮಾಡ್ತಾನಂತೆ. ಸೊ ವಾಟ್ ಅನ್ ಅಮೇಝಿಂಗ್ ಅಶ್ಯೂರೆನ್ಸ್ ಗಾಡ್ ಈಸ್ ಗಿವಿಂಗ್ ಅಸ್, ದಟ್ ಹಿ ಈಸ್ ನಾಟ್ ಲಿವಿಂಗ್ ಅಲೋನ್. ಸೊ ಇದರಲ್ಲಿ ಒಂದು ದೃಷ್ಟಾಂತ ಅಥವಾ ನನಗೆ ಒಂದು ದೇವರು ಮಾಡಿದಂಥ ಮಿರಾಕಲ್ ನನಗೆ ಬರ್ತದೆ. ಯೋಹಾನ 2ನೇ ಅಧ್ಯಾಯ, ಯೋಹಾನ 2ನೇ ಅಧ್ಯಾಯ 3ರಿಂದ 10ನೇ ವಚನ. ಯೋಹಾನ 2ನೇ ಅಧ್ಯಾಯ 3ರಿಂದ 10ನೇ ವಚನ. ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಖಂಡದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತು? ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೆ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ, ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಮತಲಿಂಗನನ್ನು ಕರೆದು, ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನು ಹಿಂದಿನ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದಿ ಅಂದನು. ಧನ್ಯವಾದಗಳು. ಇಲ್ಲಿ 2-3 ಸಂಗತಿಗಳನ್ನ ನಾನು ವಿ ಕ್ಯಾನ್ ಫೋಕಸ್. ಒಂದು, ಮರಿಯಳು ಏನು ಹೇಳ್ತಾಳೆ ಇಲ್ಲಿ ದೃಷ್ಟಾಂತದಲ್ಲಿ, ನಾವು ಇದು ನಮ್ಮೆಲ್ಲರಿಗೂ ತಿಳಿದಿರುವಂಥ ಒಂದು ದಿಸ್ ಇಸ್ ಜೀಸಸ್ ಫಸ್ಟ್ ಮಿರಾಕಲ್. ಯೇಸು ಕ್ರಿಸ್ತನು ಮೊದಲು ಮಾಡಿದಂಥ ಒಂದು ಅದ್ಭುತ ಕಾರ್ಯ. ಇದೆಲ್ಲರಿಗೂ ತಿಳಿದಿರುವಂಥ ಒಂದು ದೇವರ ಕ್ರಿಯವಾಗಿದೆ. ಅದರಲ್ಲಿ ನಾವು ಏನು ನೋಡ್ತೇವೆ ಅಂತಂದರೆ, ದೇವರು ನೀರನ್ನು ದ್ರಾಕ್ಷಾರಸವಾಗಿ ಅದನ್ನು ಪರಿವರ್ತನೆ ಮಾಡ್ತಾನೆ. ಈ ಒಂದು ಪ್ರಾಸೆಸ್ ಅಲ್ಲಿ ತನ್ನ ತಾಯಿಯಾದಂಥ ಮೇರಿ ಒಂದು ಮಾತು ಏನು ಹೇಳ್ತಾಳೆ ಅಂತಂದರೆ, ಸ್ಪೆಸಿಫಿಕಲಿ ಫೋಕಸ್ ಆನ್ ದಿ
5ನೇ ವಚನ. ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಸೊ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಅಸ್, ನಮ್ಮ ಎಲ್ಲ ರೆಸ್ಪಾನ್ಸಿಬಿಲಿಟಿ ಏನು ಹೇಳ್ತದೆ ಅಂತಂದರೆ, ಜಸ್ಟ್ ಯೇಸು ಕ್ರಿಸ್ತನು ನಮಗೆ ಏನು ಹೇಳ್ತಾ ಇದ್ದಾನೋ ಅದನ್ನು ನಾವು ಮಾಡಬೇಕು. ವಾಟ್ ಎವರ್ ಹಿ ಈಸ್ ಆಸ್ಕಿಂಗ್ ಅಸ್ ಟು ಡೂ, ವಿ ಹ್ಯಾವ್ ಟು ಡೂ. ಸೊ ಏನು ಹೇಳಿದ್ರು? ಹೋಗಿ ನೀರನ್ನು ಬಾನೆಗಳಿಗೆ ಎಲ್ಲಿ? ಬಾನೆಗಳಿಗೆ ಬಾಣೆಗಳಿಗೆ ಹಾಕಿದ್ರು. ಸೊ ಪುಟ್ ವಾಟರ್ ಇನ್ ಟು ದ ವೆಸಲ್. ವಿ ಆರ್ ಆಲ್ ದ ವೆಸಲ್ಸ್. ವಿ ಆಲ್ ನೋ, ನಮಗೆಲ್ಲ ಗೊತ್ತಿರುವ ಹಾಗೆ ಯೇಸು ಕ್ರಿಸ್ತನೇ ನಿಜವಾದಂಥ ಈಸ್ ಜೀವವುಳ್ಳ ನೀರಾಗಿದ್ದಾನೆ. ಸೊ ಜೀವವುಳ್ಳ ನೀರಾಗಿರೋದ್ರಿಂದ ಯೇಸು ಕ್ರಿಸ್ತನು ಹಿ ಈಸ್ ಆಲ್ಸೋ ದ ವರ್ಡ್ ಆಫ್ ಗಾಡ್. ಯೇಸುವೇ ಈಸ್ ಆಲ್ಸೋ ದಿ ವರ್ಡ್ ಆಫ್ ಗಾಡ್, ದೇವರ ವಾಕ್ಯವಾಗಿರೋದ್ರಿಂದ ನಮ್ಮ ಕೆಲಸ ಯೇಸು ಕ್ರಿಸ್ತನಂತೆ ಮಾಡುವುದಂತಂದರೆ ಆ ವಾಕ್ಯಗಳನ್ನು ನಮಗೆ ಬ್ರಿಮ್ ತನಕ ತುಂಬಿಸ್ಕೊಳ್ಳೋದು ಒಂದು ಮಾತ್ರ ನಮ್ಮ ಕೆಲಸ. What we have to do is fill ourselves with the living water of the Word of God inside us. ಅದನ್ನ ನೀರನ್ನ ವೈನಾಗಿ ಪರಿವರ್ತನೆ ಮಾಡೋದು ಮಾತ್ರ, ಅದಕ್ಕೆ ಸಾಧ್ಯ ಇರೋದು ಮಾತ್ರ ಯೇಸು ಕ್ರಿಸ್ತನಿಗೆ ಮಾತ್ರ ಎಂದಾಗ ನಾವು ನೋಡುತ್ತೇವೆ. ವಿ ಕೆನಾಟ್ ಟರ್ನ್ ಅವರ್ ಸೆಲ್ಸ್ ಇನ್ ಟು ವೈನ್. ಓನ್ಲಿ ಲಾರ್ಡ್ ಜೀಸಸ್ ಕ್ರೈಸ್ಟ್ ಕ್ಯಾನ್ ಟರ್ನ್ ಅಸ್ ಇನ್ ಟು ವೈನ್. ಆವಾಗ ತಾನೇ ಯಾರು ನಮ್ಮನ್ನು ಟೇಸ್ಟ್ ಮಾಡ್ತಾರೋ ದೇ ವಿಲ್ ಸೇ, ವಾವ್, ವಾಟ್ ದಿಸ್ ಟೇಸ್ಟ್ ಇಸ್. ಕೊನೆಯ ತನಕ ಎಂಬುದಾಗಿ ನಾವು ನೋಡ್ತೇವೆ. ಕೊನೆಯ ತನಕ ಆ ಟೇಸ್ಟ್ ಉಳಿತದೆ ಎಂಬುದಾಗಿ ನಾವು ನೋಡುತ್ತೇವೆ. ಸೊ ಇದರಲ್ಲಿ ಮುಖ್ಯವಾದಂಥ ಅಂಶ ಏನಂತಂದರೆ, ಇವತ್ತಿನ ಜಗತ್ತಲ್ಲಿ ನಾವು ನೋಡೋದಾದರೆ ದೇವರ 10 ಆಜ್ಞೆಗಳನ್ನು ಅಥವಾ ಎಲ್ಲ ಒಳ್ಳೆತನನ ಬೈಬಲಿಂದ ತೆಗೆದುಕೊಂಡು ಯೇಸು ಕ್ರಿಸ್ತನ ಅಥಾರಿಟಿ ಅದರ ಮೇಲೆ ಇಲ್ಲ. ಇಟ್ಸ್ ಗುಡ್ ನಾಟ್ ಟು ಮರ್ಡರ್, ಇಟ್ಸ್ ಗುಡ್ ನಾಟ್ ಟು ಕಮಿಟ್ ಅಡಲ್ಟ್ರಿ, ಇಟ್ಸ್ ಗುಡ್ ನಾಟ್ ಟು ಬೇರ್ ಫಾಲ್ಸ್ ವಿಟ್ನೆಸ್. ದಿಸ್ ಆರ್ ಆಲ್ ಗುಡ್ ವರ್ಕ್ಸ್. ಬಟ್ ಹೂ ಗೇವ್? ಯೇಸು ಕ್ರಿಸ್ತನ ಅಥಾರಿಟಿ ಇಲ್ಲದೆ ನಾವು ನೀತಿವಂತರಾಗಬೇಕು ಅಂತ ಹೋದರೆ ಅದು ಇಟ್ ಇಸ್ ಸ್ಟಿಲ್ God is considering it as a unrighteousness itself, because it won't come to the level of expectation of what Christ is calling for the righteousness to be. ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ಇಟ್ ಈಸ್ ಗಾಡ್ ಹೂ ಟರ್ನ್ಸ್ ದಟ್ ದ ವರ್ಡ್ ವಾಟ್ ಹಿ ಹಸ್ ಪುಟ್, ಅಂದರೆ ಆ ವಾಕ್ಯ ನಮ್ಮಲ್ಲಿ ಒಳಗಡೆ ನಾವು ತೆಗೆದುಕೊಂಡಾಗ ಅದನ್ನು ವೈನಾಗಿ ಪರಿವರ್ತನೆ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ, ಫಿಲಿಪಿ ಇದರಲ್ಲಿ ಆ ವಾಕ್ಯ ಕೋರಿಲೇಟ್ ಆಗುತ್ತೆ. ದೇವರೇ ಯಾವ ರೀತಿ ಮಾಡುವಂತನಾಗಿದೆ, ದೇವರೇ ಆ ಶುಚಿತ್ವವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಇಟ್ಸ್ ಗಾಡ್ಸ್ ರೆಸ್ಪಾನ್ಸಿಬಿಲಿಟಿ ದಟ್ ಡಸ್ ಇಟ್. ಆವಾಗ ಯಾವುದೇ ಒಳ್ಳೆತನ ನಮ್ಮಿಂದ ಹೊರಗೆ ಬಂದಾಗ ನಾವು ಮಾಡಿದ್ವಿ ಅಂತ ನಾವು ಹೆಚ್ಚಳ ಪಡಲ್ಲ. ಅಲ್ಲಿ ನಮ್ಮ ಅಸಹಾಯಕತೆ ನಮ್ಗೆ ಗೊತ್ತಿರುತ್ತೆ. ವಿ ಆಲ್ವೇಸ್ ಸೇ, ನಾನು ಮಾಡಿದ್ದಲ್ಲ, ಇದು ಯೇಸು ಕ್ರಿಸ್ತನಿಂದ ಮಾಡಿದ್ದು ಎಂದಾಗಿ ನಾವು ನೋಡುತ್ತೇವೆ. ಸೊ ಅಗೇನ್ ಅಂಡ್ ಅಗೇನ್ ಇನ್ ಆಲ್ ಮೈ ಸರ್ವನ್ ಐ ವಿಲ್ ಟೆಲ್ ದಿಸ್, ದಟ್ ನಾವು ನಂಬಿಕೆಯಿಂದ ಜೀವಿಸುವಂಥದ್ದು ಎಂಬುದಾಗಿ ನಾವು ನೋಡುವಾಗ ಇದರಲ್ಲಿ ನಾವು ಈ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡಾಗ ವಿ ವಿಲ್ ಆಲ್ವೇಸ್ ಬಿ ಒಂದು ಗ್ರ್ಯಾಟಿಟ್ಯೂಡ್ ಹಾರ್ಟ್ ಇರುತ್ತೆ ದೇವರಿಗೋಸ್ಕರ. ದಟ್ ಒಂದು ಅಶೋರೆನ್ಸ್ ಅಂದಿರುತ್ತೆ. ಇವಾಗ ಈ ನಿಟ್ಟಿನಲ್ಲಿ ಈ ಒಂದು ಕೊನೆಯ ಕಾಲದಲ್ಲಿ ಇಷ್ಟು ನಮ್ಮ ಪಾಪದ ಪ್ರಹಾರ ಎಷ್ಟಿದೆ ಅಂತ ಹೇಳಿದ್ರೆ, ಬೀಳುವಂಥ ಸಂಗತಿಗಳು ತುಂಬ ಇದೆ. ಅದಕ್ಕೆ ಜಾಸ್ತಿ ಕೃಪೆ ಬೇಕು. ವಿ ಕೆನಾಟ್ ಸರ್ವೈವ್ ವಿತ್ ಅವರ್ ಓನ್ ಎಫರ್ಟ್ಸ್ ಆ್ಯಂಡ್ ಮೆರಿಟ್. we cannot try to attain the salvation with our good works and with our persistence. ನಮಗೆ ಬಲ ಸಾಲದು. ಅಂಥ ಒಂದು ಸಮಯದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ, ಬೀಳ್ತೀವಿ. ಅಶ್ಯೂರೆನ್ಸ್ ನಮಗೆ ಕೊಟ್ಟಿರುವಂಥದ್ದು ಏನು ಅಂತಂದರೆ,
ಯೇಸು ಕ್ರಿಸ್ತನು ನಮ್ಮೊಳಗೆ ಬಂದು ನಮ್ಮೊಳಗೆ ಇದ್ದು ಅದಕ್ಕೋಸ್ಕರ ನೀತಿಯನ್ನು ಆ ನೀತಿಯನ್ನು ಸಾಧಿಸ್ಕೊಳ್ಳೋದಕ್ಕೆ ಒಂದು ಉದ್ದೇಶವನ್ನು ಕೊಟ್ಟು ಅದನ್ನು ಅದನ್ನು ಜಯ ಸಾಧಿಸ್ಲಿಕ್ಕಂತ ಬಲವನ್ನು ಕೊಟ್ಟು ನಮ್ಮನ್ನು ನಡೆಸುತ್ತಾನೆ ಎಂಬುದಾಗಿ ನಾವು ನೋಡುವಾಗ ನನ್ನ ಒಂದು ಚಿಕ್ಕ ಬೇಬಿ ಒಂದು ಡ್ರಾಯಿಂಗ್ ಮಾಡಬೇಕು ಎಂದು ಆಸೆಪಟ್ಟು ಪ್ರಯತ್ನ ಮಾಡಿ ಆಗದೆ ತಂದೆ ಕೈ ಹಿಡಿದು ಯಾವ ರೀತಿ ಆ ಡ್ರಾಯಿಂಗನ್ನು ಮಾಡಿಸ್ತಾರೋ ಆ ಒಂದು ಅಶೋರೆನ್ಸ್ ಬರ್ತದೋ ಆ ಅಶೋರೆನ್ಸ್ ನಮ್ಮಲ್ಲಿ ಬರುವಂಥದ್ದಾಗಿದೆ. ಯೂದನ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 24ನೇ ವಚನ ಹೇಳ್ತದೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಅಧಿಪತಿ, ಅಧಿಕಾರಿಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಈ ವಚನದಲ್ಲಿ 4 ಸಂಗತಿಗಳನ್ನು ನೋಡ್ತೇವೆ. ಆತನು ನಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಗಳ ಟು ಮೇಕ್ ಯು ಫಾಲ್ಟ್ಲೆಸ್, ಬ್ಲೇಮ್ಲೆಸ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್. He is capable. He has taken up the responsibility to present you faultless and blameless in the presence of the Lord. What an assurance God is giving us. What an amazing Father we have. Let us, in this context, let us work out our salvation in fear and trembling, for it is God who will put the will and the purpose in our hearts. May God bless you all in Jesus' name. I bless this verses, and I thank God for giving one more opportunity to share His amazing work of salvation. Thank you so much. Amen. ಉತ್ತಮವಾದಂತ ಸಂದೇಶಕ್ಕಾಗಿ ಸಹೋದರ ಕ್ರಿಸ್ಟೋಫರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ತಾತ್ಪರ್ಯ ಇಷ್ಟೇ, ನಾವೆಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಪಾಪದ ಬಲಹೀನವಾದಂತ ಈ ಒಂದು ಮಾನವ ಶರೀರದಲ್ಲಿ ದೇವರ ರಕ್ಷಣೆಯ ಯೋಜನೆಯಲ್ಲಿ ಆ ಪರಿಪೂರ್ಣತೆಯನ್ನ ಸಂಪಾದಿಸಿಕೊಳ್ಳಬೇಕಾದರೆ ಅದರಲ್ಲಿ ಕರ್ತನು ನಮಗೆ ತನ್ನ ಬಲವನ್ನು ಕೊಟ್ಟು ನಮ್ಮಲ್ಲಿ ಆ ಒಂದು ಉದ್ದೇಶವನ್ನ ನೆರವೇರಿಸಲು ಪ್ರಯತ್ನವನ್ನು ಉಂಟು ಮಾಡಿ ಆತನೇ ನಮ್ಮನ್ನು ಆ ಒಂದು ಪ್ರಯತ್ನದಲ್ಲಿ ಜಯಶಾಲಿಗಳಾಗುವ ಹಾಗೆ ಕಾರ್ಯ ಮಾಡುವಂತವನಾಗಿದ್ದಾನೆ. ಹೀಗಿರುವುದರಿಂದ ನಮ್ಮ ಎಲ್ಲಾ ಪ್ರಯತ್ನಗಳು ಅಥವಾ ನಮ್ಮ ಕ್ರಿಯೆಗಳು ಯಾವುದು ಕೂಡ ಗಣನೆಗೆ ಬಾರದ್ದು, ಬದಲಾಗಿ ಕ್ರಿಸ್ತನು ನಮ್ಮಲ್ಲಿದ್ದುಕೊಂಡು ನಮಗೆ ಬೇಕಾದಂತಹ ರಕ್ಷಣೆಯನ್ನ ತಾನೇ ಸಂಪೂರ್ಣಗೊಳಿಸುವ ಆತನಾಗಿರುವುದರಿಂದ ನಮ್ಮ ರಕ್ಷಣೆಯ ಜೀವಿತದಲ್ಲಿ ನಾವು ಯಾವುದೇ ಒಳ್ಳೆಯ ಪ್ರಯತ್ನಗಳನ್ನು, ಒಳ್ಳೆಯ ಕಾರ್ಯಗಳನ್ನು ಆರಿಸಿಕೊಂಡು ಅವುಗಳನ್ನ ಅನುಸರಿಸಿ ನಡೆಯುವಾಗ ಅದೆಲ್ಲವೂ ದೇವರ ಬಲದಿಂದಲೇ ನಮ್ಮೊಳಗೆ ಸಾಧ್ಯವಾಗಿರುವುದರಿಂದ ಈ ಯೋಜನೆಯಲ್ಲಿ ನಾವು ಜಯಶಾಲಿಗಳಾಗುತ್ತಾ ಮುಂದೆ ಸಾಗುವಾಗ, ಆ ಅನುಭವದಲ್ಲಿ ನಡೆಯುವಾಗ ಅದಕ್ಕಾಗಿ ನಾವು ಹೆಚ್ಚಳ ಪಡಬೇಕಾಗಿರುವುದಿಲ್ಲ. ಮತ್ತು ಇದನ್ನ ನಾವು ಅರಿತಾಗ ನಾವು ನಮ್ಮ ಸ್ವಂತಿಕೆಯ ವಿಷಯದಲ್ಲಿ ಹೆಚ್ಚಳ ಪಡದೆ ನಮ್ಮನ್ನು ಆ ಸ್ಥಿತಿಗೆ ಯೋಗ್ಯರನ್ನಾಗಿ ತರಲು ನಮ್ಮೊಳಗಿದ್ದು ಕಾರ್ಯ ಮಾಡಿದಂತ ದೇವರಿಗೆ ಕೃತಜ್ಞತೆ ಹೇಳುವರಾಗಿ, ಆ ಎಲ್ಲ ಗೌರವವನ್ನ ಆತನಿಗೆ ಸಲ್ಲಿಸುವವರಾಗಿ, ಆತನನ್ನು ಮಹಿಮೆ ಪಡಿಸುವಂತ ಆ ಒಂದು ಕೃತಜ್ಞತಾ ಭಾವದಲ್ಲಿ ನಾವು ಜೀವಿಸುತ್ತೇವೆ. ಅದು ತಾನೇ ದೇವರಿಗೆ ಮೆಚ್ಚುಗೆಯಾದಂತ ಒಂದು ಸಂಗತಿಯಾಗಿದೆ. ಅಂತ ಜೀವಿತವೇ ದೇವರಲ್ಲಿ ನಾವು ಜೀವಿಸುವಂತ ನೀತಿಯ ಜೀವಿತ. ಹೀಗಾಗಿ ಇಂಥ ಒಂದು ಸಂಪೂರ್ಣವಾದ ತಗ್ಗಿಸುವಿಕೆಯ ಸಮರ್ಪಣೆಯ ಜೀವಿತವು
ನಂಬುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ನೀತಿಯನ್ನ ಸಂಪೂರ್ಣಗೊಳಿಸಿ ನೀತಿವಂತರನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಆತನು ಬರುವಾಗ ನಾವು ದೋಷವು ಕಳಂಕವು ಇಲ್ಲದೆ ಆತನ ಸಮಕ್ಷಮದಲ್ಲಿ ನಿರ್ದೋಷಿಗಳಾಗಿ ನಿಲ್ಲುವುದಕ್ಕೆ ಸಾಧ್ಯ. ಇಂತಹ ದೇವರು ನಮಗಿದ್ದಾನೆ. ಆತನಿಗೆ ನಾವು ಎಷ್ಟು ಸ್ತೋತ್ರವನ್ನ ಹೇಳಿದರೂ ಕೂಡ ಅದು ಕಡಿಮೆಯೇ. ಅದಕ್ಕಾಗಿ ಆತನನ್ನು ಯಾವಾಗಲೂ ನಾವು ಕೃತಜ್ಞತೆಯಿಂದ ಸೇವಿಸೋಣ, ಆರಾಧಿಸೋಣ. ಆತನಿಗೆ ಘನತೆ ಗೌರವವನ್ನ ಸಲ್ಲಿಸಿ ಆತನಲ್ಲಿ ಜೀವಿಸೋಣ ಎಂಬುದು ಈ ದಿನದ ಒಂದು ಸಂದೇಶವಾಗಿದೆ. ದೇವರವರನ್ನು ಆಶೀರ್ವಾದ ಮಾಡಲಿ, ಆತ್ಮನ ಬಲದಿಂದ ಅಭಿಷೇಕಿಸಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸೇವೆಯಲ್ಲಿ ದೇವರು ಅವರನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಕೇಳ್ಕೊಳ್ತೇನೆ. ಪ್ರಾರ್ಥನೆಗಾಗಿ ನಮ್ಮ ಜೊತೆಯಲ್ಲಿ ಇವತ್ತು ಪ್ರಾರ್ಥನೆ ಮಾಡಬೇಕಾದವರು ಓಕೆಮ್ಮ ಸುಶೀಲಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕು ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬೋಧಕರಾದಂತ ಅಮಿತ್ ರಾವ್ ಅವರಿದ್ದಾರೆ, ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಬೋಧಕರೇ? ಓಕೆ, ಈ ವಿಷಯಗಳನ್ನ ನೋಟ್ ಮಾಡ್ಕೊಂಡ್ರಿ. ಸುಶೀಲಾ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಒಂದ್ ನಿಮಿಷ ಪಾಸ್ಟರ್, ಒಂದ್ ನಿಮಿಷ. ಓಕೆ, ಸುಶೀಲಾ ಕೆಪಿ ರವಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ವಿನಾಯಕ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅಷ್ಟೇ, ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಷ್ಟೇ. ನಮ್ಮ ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಗುಡ್ ಮಾರ್ನಿಂಗ್ ಹೇಳಿ. ನಮ್ಮ ಕುಟುಂಬದಕ್ಕಾಗಿ ಪ್ರಾರ್ಥನೆ. ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಪ್ರತಿಮಾ ಮತ್ತು ಮಗು, ತಾಯಿ ಮಗು ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ರಂಗಸ್ವಾಮಿ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ರಂಗಸ್ವಾಮಿ ಅವರ ಆರೋಗ್ಯಕ್ಕಾಗಿ. ಶೋಭಾ ರಾಣಿ ಎಂಬುದಾಗಿ ಆ ಮಗಳ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಶುಭಂ, ಈ ಹುಡುಗ ಉತ್ತರ ಪ್ರದೇಶದಿಂದ ಬಂದಿರೋನು. ಕೆಲ್ಸಕ್ಕಾಗಿ ಬಂದಿದ್ದಾನೆ, ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆತನಿಗೆ ಕೆಲ್ಸಕ್ಕೆ ಹೋಗಕ್ ಆಗ್ತಾ ಇಲ್ಲ. ಆ ರೀತಿ ಅವನಿಗೆ ಒಂದು ಬಂಧನ ಇದೆ ಅಂತ ಅಂತಾನೆ. ನನಗೆ ಇದು ಬಿಡುಗಡೆ ಆಗೋದಕ್ಕೆ ನನಗೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾನೆ, ಶುಭಂ ಎಂಬುದಾಗಿ. ಸೊ ದೇವರು ಅವನನ್ನ ಬಂಧನದಿಂದ ಬಿಡುಗಡೆ ಮಾಡಿ ಆತನ ಕೆಲಸ ಕಾರ್ಯಗಳಲ್ಲಿ ಆತನು ಆರೋಗ್ಯದಿಂದ ಜೀವಿಸುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಮತ್ತು ರಮ್ಯಾ ಅವರ ಗರ್ಭಫಲಕ್ಕಾಗಿ ಕೇಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನೀನಾದ್ರೂ ಉಂಟ್ರಾ? ಓಕೆ, ಪ್ರಾರ್ಥಿಸೋಣ. ದೇವಾದಿದೇವನೇ, ರಾಜಾದಿರಾಜನೇ, ಕರ್ತನ ಕರ್ತನೆ, ಒಡೆಯರ ಒಡೆಯನೇ, ವಿಮೋಚಕನೇ, ಬಿಡುಗಡೆ ನಾಯಕನೇ, ಸ್ತುತಿಗೆ ಪಾತ್ರನೇ, ಸ್ತೋತ್ರಕ್ಕೆ ಅರ್ಹನೇ, ಅಪಾನಿನ ಪರಿಶುದ್ಧವಾದಂತ ನಾಮಕ್ಕೆ ನಾನು ಅನಂತ ಅನಂತ ಸ್ತುತಿ ಸ್ತೋತ್ರಗಳು ಸಲ್ಲಿಸ್ತೇನೆ. ಪರಲೋಕ ಸಿಂಹಾಸನದಲ್ಲಿ ತಂದೆಯೇ ನೀನು ಕುಳಿತಿರುವಾಗ ಒಂದು ಕಡೆ ದೇವದೂತರು, ಇನ್ನೊಂದು ಕಡೆ ಸೆರೆಫಿಯ ದೇವದೂತರು ಯಾವಾಗಲೂ ಸಹ ದೇವರು ಪರಿಶುದ್ಧನು, ದೇವರು ಪರಿಶುದ್ಧನು ಎಂಬುದಾಗಿ ಹಗಲು ರಾತ್ರಿ ನಿನ್ನನ್ನು ಕೊಂಡಾಡ್ತಿದ್ರಲ್ಲಪ್ಪ ಸ್ವಾಮಿ. ಅಷ್ಟು ಮಾತ್ರವಲ್ಲದೆ ಕೆಟ್ಟು ಹೋಗಿರುವಂತ ಅಲ್ಪ ಮಾನವರಾದ ನಮ್ಮ ಮುಖಾಂತರವಾಗಿಯೂ ಸಹ ನಿನ್ನ ಮಹಿಮೆ ಹೊಂದಿಕೊಳ್ಳಲು ಇಷ್ಟಪಟ್ಟಿದೆ ರಕ್ಷಕನೇ. ಅದಕ್ಕಾಗಿ ನಿನಗೆ ನಾನು ವಂದನೆಗಳು ಸಲ್ಲಿಸ್ತೇನೆ. ಕರ್ತನಾದಂತ ಯೇಸು, ಈ ಒಂದು ಮುಂಜಾನೆಯ ವೇಳೆಯಲ್ಲಿ ಸಹೋದರಾಗಿರುವಂತಹ ಕ್ರಿಸ್ಟಫರ್ ಅವರನ್ನು ನೀನು ತಾನೇ ಮರೆಮಾಚಿ ಅವ್ರು ಕೂಡ ಮಾತನಾಡಿ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೇ, ವಾಕ್ಯವೆಲ್ಲ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಾವು ಪ್ರತಿನಿತ್ಯವೂ ಸಹ ನಿನಗೆ ಭಯಪಟ್ಟವರಾಗಿ, ಭಯದಿಂದಲೂ ನಿನಗೆ ಆರಾಧನೆ ಮಾಡುವವರಾಗಿ ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡು. ನಮ್ಮ ನಡೆ ನುಡಿ ಆಲೋಚನೆಗಳ ನಿನ್ನನ್ನು ಧರಿಸಿಕೊಳ್ಳಿಕ್ಕಾಗುವಂತೆ ನಿಂತಾನೆ ಸಹಾಯ ಮಾಡಪ್ಪ. ಕರ್ತನೇ, ಈ ಲೋಕದಲ್ಲಿ ರಕ್ಷಣೆ ಸಂಪಾದನೆ ಮಾಡಿಕೊಳ್ಳತಕ್ಕಂಥದ್ದು ಅದು ಹಣದಿಂದ, ಅದು ಬುದ್ಧಿಯಿಂದ, ಜ್ಞಾನದಿಂದ ಅಲ್ಲ ಸ್ವಾಮಿ.
ನಿನ್ನ ಕೃಪೆಯಿಂದ ಮಾತ್ರ ಸ್ವಾಮಿ, ನಿನ್ನ ಮೇಲೆ ವಿಶ್ವಾಸ ಇಡುವುದರಿಂದ ಮಾತ್ರ ರಕ್ಷಕನೇ. ಅದಕ್ಕಾಗಿ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ಕೆಲವು ಪ್ರಾರ್ಥನೆ ವಿಜ್ಞಾಪನೆಗಳಿಗೋಸ್ಕರ ನಾನು ಬೇಡ್ತಾ ಇದ್ದೇನಪ್ಪ. ವಿಶೇಷವಾಗಿ ಸುಶೀಲಾಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ಮಗಳನ್ನ ಆಶೀರ್ವಾದ ಮಾಡು, ಮಗಳೆಲ್ಲ ಕೊರತೆ ನೀಗಿಸು ಕರ್ತನೆ. KP ರವಿಯವರ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ, ಅವರನ್ನು ಆಶೀರ್ವಾದ ಮಾಡು, ಅವರ ಸೇವೆ, ಅವರ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಆಶೀರ್ವದಿಸು. ನಿನ್ನ ಭಕ್ತಿಯಲ್ಲಿ ಅವರನ್ನು ಬೆಳೆಸೆಂಬುದಾಗಿ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಹಾಗೆ ವಿನಾಯಕಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ತಂದೆಯೇ, ಅವರನ್ನ ಆಶೀರ್ವಾದ ಮಾಡು, ಅವ್ರ ಕುಟುಂಬ ಮಕ್ಕಳನ್ನ ಕರುಣಿಸು ಕರ್ತನೆ. ಅವರೆಲ್ಲ ಪ್ರತಿಯೊಂದು ಆಗು ಹೋಗುಗಳನ್ನ ಆಶೀರ್ವಾದ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಹಾಗೂ ಸಹೋದರರಂತ ಜಾನ್ ಡೇವಿಡ್ ಅವರಿಗೋಸ್ಕರ ಪ್ರಾರ್ಥಿಸ್ತೇನೆ. ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಅವ್ರ ಮಗನಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅವ್ರನ್ನ ಹೆಚ್ಚಾಗಿ ಆಶೀರ್ವದಿಸಿದ್ದೇವೆ. ನಿನ್ನ ಕೃಪೆಯಿಂದ ತುಂಬಿಸು ಸ್ವಾಮಿ. ಅವರ ಪ್ರತಿ ಕಷ್ಟದಲ್ಲಿ, ಪ್ರತಿ ನೋವಿನಲ್ಲಿ ನೀನು ಸಹಾಯಕನಾಗಿದ್ದು ನಡೆಸು. ಅವ್ರ ಕಣ್ಣು ವಾಸಿಯಲ್ಲಿ ಸಂಪೂರ್ಣವಾಗಿ ನೀನು ವಾಸಿ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಲೋಕೇಶ್ ಅಂಕಲ್ ಅವರ ಫ್ಯಾಮಿಲಿಗೋಸ್ಕರ ಪ್ರಾರ್ಥಿಸ್ತೇನೆ. ಅವರನ್ನು ಸ್ವಾಮಿ ಸ್ಪರ್ಶಿಸು. ಇಂತಹ ವಯಸ್ಸಿನಲ್ಲಿ ಸ್ವಾಮಿ ನಿನ್ನನ್ನು ಅವರು ಆತುಕೊಳ್ತಾ ಇದ್ದಾರಪ್ಪ ಸ್ವಾಮಿ. ನಿನ್ನನ್ನೇ ಕರ್ತನೆ ಅವರು ಸ್ಮರಿಸ್ತಿದಾರಪ್ಪ ಸ್ವಾಮಿ. ದೇವರೇ, ವಿಶೇಷವಾಗಿ ಅವರನ್ನು ಆಶೀರ್ವದಿಸು. ಅವ್ರ ಕುಟುಂಬ ಮಕ್ಕಳನ್ನು ವಿಶೇಷವಾಗಿ ಕರುಣಿಸು. ಅವರ ಸೇವೆಯನ್ನು, ಅವ್ರ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಪ್ರತಿಮೆಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ರಂಗಸ್ವಾಮಿಗೋಸ್ಕರ ಪ್ರಾರ್ಥನೆ, ಸೋಬರಾಣಿಗೋಸ್ಕರ ಪ್ರಾರ್ಥನೆ ಮಾಡ್ತೇನಪ್ಪ. ದೇವರು ಇವರನ್ನು ಹೆಚ್ಚಾಗಿ ಆಶೀರ್ವದಿಸು. ಇವರಿಗಿರ್ತಕ್ಕಂಥ ತೊಂದರೆಯನ್ನು ಬಲಂತ ದೇವರು ನೀನು, ಕಷ್ಟ ನೋವು ತಿಳಿದಂತ ದೇವರು ನೀನು. ನಿಮ್ಮ ಗಾಯಗಳ ಕರಗಳಿಂದ ಅವರನ್ನು ಸ್ಪರ್ಶಿಸಿ ಅವರ ಹಾಗೆ ನಿನ್ನಲ್ಲಿ ಅಷ್ಟೇ ಬೇಡ್ಕೊಳ್ತಿದ್ದೇನಪ್ಪ ಕರ್ತನೆ. ಶುಭಂ ಎಂಬ ಆ ಒಬ್ಬ ಸಹೋದರಿಗೋಸ್ಕರ ಪ್ರಾರ್ಥಿಸ್ತೇನೆ. ಆತನ ಕೆಲಸಕ್ಕೆ ಹೋಗುವುದಕ್ಕೆ ಆಗ್ತಾ ಇಲ್ಲ, ಬಹಳಷ್ಟು ತೊಂದರೆ ಅನುಭವಿಸಿದ್ರೆ ಎಂಬುದಾಗಿ ನಾವು ಕೇಳಿದ್ದೇವೆ. ದೇವರೇ, ನೀನು ಆತನೆಲ್ಲಾ ತೊಂದರೆಗಳನ್ನು, ಆತನೆಲ್ಲ ಬಂಧನವನ್ನು ಯೇಸುವಿನ ನಾಮದಲ್ಲಿ ಶಪಿಸು ಕರ್ತನೆ. ಬಿಡುಗಡೆ ಕೊಡು ದೇವರೇ. ನಿನಗೆ ಅಸಾಧ್ಯವಾದ ಒಂದಿಲ್ಲ ಸ್ವಾಮಿ, ನಿನಗೆಲ್ಲವೂ ಸಾಧ್ಯವಾಗಿದೆ. ದಂಡು ದೇವಗಳನ್ನು ಬಿಡಿಸಿದಂತ ಕರ್ತನೆ, ಈ ಮಗನಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳು ಬಿಡಿಸಲು ಶಕ್ತನಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಮುಂದೆ ಯಾವ ಮಾಟ ಮಂತ್ರ ಶಕ್ತಿ ನಿಲ್ಲುವುದಿಲ್ಲ, ಯಾವ ಸೈತ ನಿಲ್ಲುವುದಿಲ್ಲ, ಯಾವ ವ್ಯಾಧಿ ನಿಲ್ಲುವುದಿಲ್ಲ ಸ್ವಾಮಿ. ನೀನೇ ಆತನು ವಿಶೇಷವಾಗಿ ಮುಟ್ಟಬೇಕಾಗಿ ಬೇಡಿಕೊಳ್ಳುತ್ತೇನೆ. ರಮೆಗೋಸ್ಕರ ಪ್ರಾರ್ಥಿಸ್ತೇನೆ. ಆ ಮಗಳ ಗರ್ಭ ಫಲಕ್ಕೋಸ್ಕರ ಪ್ರಾರ್ಥಿಸ್ತೇನೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಬಹುಮಾನವೇ ಎಂಬುದಾಗಿ ಹೇಳಿದಲ್ಲ ಸ್ವಾಮಿ. ಕರ್ತನೆ, ಮಗಳನ್ನು ವಿಶೇಷವಾಗಿ ನಿಂತನೆ ಸ್ಪರ್ಶಿಸಿ ಮಗಳಿಗೆ ಗರ್ಭ ಫಲವನ್ನು ದಯಪಾಲಿಸಿ ಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಈ ಒಂದು ಝೂಮ್ ಮಾಧ್ಯಮದಲ್ಲಿ 17 ಫ್ಯಾಮಿಲಿಗಳು ಬಂದಿದೆಪ್ಪ ಸ್ವಾಮಿ. 17 ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನು ಹೆಚ್ಚಾಗಿ ನೀವು ಆಶೀರ್ವದಿಸಪ್ಪ. ಇವರ ಪ್ರೋತ್ಸಾಹಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಇವರ ಭಕ್ತಿಗಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ಇವರ ಪ್ರಾರ್ಥನೆ ಜೀವಿತಕ್ಕಾಗಿ ಸ್ತೋತ್ರ ಸಲ್ಲಿಸ್ತಿದ್ದೇನೆ. ಇವರು ವಾಕ್ಯ ಕೇಳುತ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಿದ್ದೇನಪ್ಪ. ಪ್ರತಿಯೊಬ್ಬರನ್ನು ವಿಶೇಷವಾಗಿ ಕರುಣಿಸು. ಇನ್ನೂ ಆತ್ಮಿಕವಾಗಿ ಎಲ್ಲರೂ ಸಹ ಬೆಳಲಿಕ್ಕಾಗುವಂತೆ ಸಹಾಯ ಮಾಡು. ಹೇಗೋ ನಮ್ಮ ಚಿತ್ತವಲ್ಲ ಸ್ವಾಮಿ, ನಿಮ್ ಚಿತ್ತ ನೆರವೇರ್ಲಿ. ಪಾಸ್ಟರ್ ಎಂ ರಾಜ್ ಅವರನ್ನು, ಅವರ ಕುಟುಂಬ, ಅವರ ಸೇವೆಯನ್ನು ಅಧಿಕವಾಗಿ ಆಶೀರ್ವಾದ ಮಾಡಿ ನೀನೊಬ್ಬನೇ ಮಹಿಮಂದಿಕೊಳ್ಳುವಂತೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಕೇಳಿದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದಂತ ನಾಮದಲ್ಲಿ ಈ ದಿನ ಬೇಕೆಂದು ಪಾಪ ಮಾಡದ ಹಾಗೆ ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ನಾವು ಜೀವಿಸ್ಲಿಕ್ಕೆ ಸಹಾಯ ಮಾಡೆಂಬುದಾಗಿ ಕ್ರಿಸ್ತನ ನಾಮದಲ್ಲಿ ದೀನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಆಮೇನ್. ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆಯು, ಸಹವಾಸವು ಹಾಗೂ ಆತನ ಪ್ರಸನ್ನತೆಯು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿಯಿಂದ ವಾಕ್ಯವನ್ನು ಹಚ್ಚಿಕೊಟ್ಟಂತ ಪ್ರಿಯ ಮಗನಾದ ಕ್ರಿಸ್ಟೋಫರ್ ಮೇಲೆಯೂ, ಹಾಗೂ ಸ್ವಾಮಿ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ, ಆರಂಭದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥವ್ರ ಮೇಲೆಯೂ, ರಾಗಗಳನ್ನ ಹಾಡಿರ್ತಕ್ಕಂಥ ಪ್ರಿಯ ಮಗನ ಮೇಲೆಯೂ, ಹಾಗೂ ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಮೇಲೆಯೂ, ಹಾಗೂ ಕೂಟಗಳನ್ನ ಮುಂಜಾನೆ ಹಾಗೂ ಸಂಜೆ ಆಯೋಜಿಸ್ತಕ್ಕಂಥ ಬೋಧಕರಂತ ಎಂ ರಾಜುರವರ ಮೇಲೆಯೂ, ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದ ನಿತ್ಯ ನಿರಂತರ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ.
ಆಮೆನ್. ಆಮೇನ್ ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮಕ್ಕಾಗಿ ದೇವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಕೂಡಿ ಬಂದಂತಹ 17 ಕುಟುಂಬಗಳಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ದಿನದ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರ ಜಾಂಡಿಡ್ ಅವರಿಗೂ, ಉತ್ತಮವಾದ ಸಂದೇಶವನ್ನ ನೀಡಿದಂತ ಸಹೋದರ ಕ್ರಿಸ್ಟೋಫರ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡಿದಂತ ಬೋಧಕರಾದಂತ ಅಮಿತ್ ರಾವ್ ಅವರಿಗೂ, ಅಂತ್ಯಾಶೀರ್ವಾದವನ್ನು ನೀಡಿದಂತ ಬೋಧಕರಾದಂತ ಎಸ್.ಟಿ. ಸಾಲಮನ್ ಸಾರ್ ಅವರಿಗೂ, ಕೂಡಿ ಬಂದಂತ ತಮ್ಮೆಲ್ಲರಿಗೂ ದೇವರ ಮುಖಾಂತರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಹೀಗೆ ಕರ್ತನು ದಿನನಿತ್ಯವೂ ನಮ್ಮೆಲ್ಲರನ್ನ ಆತ್ಮಿಕವಾಗಿ ಆಶೀರ್ವದಿಸಿ ಬಲಪಡಿಸಿ ತನ್ನ ಮಹಿಮೆಯಿಂದ ತುಂಬಿಸಿ ನಮ್ಮ ಜೀವಿತದಲ್ಲಿ ಆತನ ಚಿತ್ತವು ನೆರವೇರಲು ದಿನನಿತ್ಯವೂ ನಮ್ಮನ್ನು ಉಪಯೋಗಿಸಲೆಂದು ಹಾರೈಸುತ್ತಾ ಈ ದಿನವೆಲ್ಲ ನಮ್ಮನ್ನು ಆರೋಗ್ಯಕರವಾಗಿ ಸುರಕ್ಷಿತವಾಗಿಟ್ಟು ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ಕೂಡಿ ಬರುವ ಹಾಗೆ ನಮ್ಮನ್ನ ನಡೆಸಲೆಂಬುದಾಗಿ ಬೇಡುತ್ತಾ ಈ ಎಲ್ಲರನ್ನ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಉಪವಾಸಕ್ಕೆ ಒಪ್ಪಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು. Thank you, Pastor. ಥ್ಯಾಂಕ್ ಯು. ಥ್ಯಾಂಕ್ ಯು. Praise Pastor. God. Message by your son. Praise God. Samit, thank you for the prayers. ಧನ್ಯವಾದ ಮತ್ತು ಶುಭೋದಯ. Thank you. Good day.